ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ದಾಲ್ ಪ್ರೀಮಿಕ್ಸ್ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವರ್ಕಿಂಗ್ ಲೇಡೀಸ್ಗಾಗಿರ್ಬೋದು, ಬ್ಯಾಚುಲರ್ಸ್ಗಾಗಿರ್ಬೋದು ತುಂಬ ಹೆಲ್ಪ್ಫುಲ್ಲು. ಬೇರೆ ಕಡೆ ಓದೋಕ್ಕೆ ಅಂತ ಏನಾದರೂ ನಿಮ್ಮ ಮನೇಲಿ ಮಕ್ಕಳು ಬೇರೆ ಕಡೆ ಹೋದರೆ ಆಗಲಿ ಈ ಥರದ್ದೊಂದು ಪೌಡರ್ನ ರೆಡಿ ಮಾಡಿಕೊಟ್ರೆ, ನೀರಲ್ಲಿ ಕಲಿಸ್ಬಿಟ್ಟು ಆರಾಮಾಗಿ ಕುದಿಸ್ಕೊಂಡ್ರೆ ಆಯಿತು, ದಾಲ್ ರೆಡಿ ಆಗಿಬಿಡುತ್ತೆ. ಇದಕ್ಕಾಗಿ ನಾನು ಈ ಬಟ್ಲಿನಲ್ಲಿ 1 ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹದವಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈ ಥರದ್ದೊಂದು ಪೌಡರ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ, ಎನಿ ಟೈಮ್ ಏನು ಅಡುಗೆ ರೆಡಿ ಇಲ್ಲ ಅಂದಾಗ ಅನ್ನಕ್ಕೊಂದು ಇಟ್ಕೊಂಡು ಈ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ರೆ ಆಯಿತು, 5 ನಿಮಿಷವೂ ಬೇಡ, ದಾಲ್ ರೆಡಿಯಾಗಿ ಹೋಗುತ್ತೆ. ಈಗಾಗಲೇ ನಮ್ಮ ಆವಿಷ್ಕಾರದಲ್ಲಿ ಸುಮಾರು ಈ ಥರ ಪ್ರೀಮಿಕ್ಸ್ ಪೌಡರ್ಗಳನ್ನ ತೋರಿಸಿದ್ದೀನಿ. ಹುರುಳಿಕಾಳು ರಸಂ ಪೌಡರು ತೋರಿಸಿದ್ದೀನಿ, ಮತ್ತು ತಿಳಿ ಸಾರಿಂದು ಪೌಡರು, ರೆಡಿ ಪೌಡರ್ ಆಗಿರ್ಬೋದು, ತಿಳಿ ಸಾರಿನ ಪೇಸ್ಟ್ ಕೂಡ ಮಾಡಿ ತೋರಿಸಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾರು ರೆಸಿಪೀಸ್ನ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಸಾರಿನ ರೆಸಿಪಿಗಳು ನಿಮಗೆ ಸಿಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹದವಾಗಿ ಹುರಿಬೇಕು. ಈಗ ಇದು ಆಗಿದೆ, ತೊಗರಿಬೇಳೆ ಫ್ರೈ ಮಾಡಿದ್ದಾಗಿದೆ. ಈಗ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಬಟ್ಲಲ್ಲಿ 1 ಫುಲ್ ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೆ. ಈಗ 3/4 ಬಟ್ಲಷ್ಟು ಹೆಸರು ಬೇಳೆ, ಅದನ್ನು ಹುರ್ಕೊಳ್ಬೇಕು. ಕಡಿಮೆ ಉರಿ ಇಟ್ಕೊಂಡು ಹದವಾಗಿ ಹುರ್ಕೊಳ್ಳೋಣ. ನೋಡಿ, ಹೆಸರು ಬೇಳೆ ಕೂಡ ಚೆನ್ನಾಗಿ ಫ್ರೈ ಆಯಿತು. ಯಾಕೆ ಈ ಥರ ಹುರಿಯೋದು ಅಂದರೆ ಶೆಲ್ಫ್ ಲೈಫ್ ಜಾಸ್ತಿ ಬರಲಿ ಅಂತ. ಇದನ್ನು ನಾವು ವರ್ಷದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಈ ಥರ ಹುರಿದು ಮಾಡಿರೋದ್ರಿಂದ ಹುಳ ಆಗಲ್ಲ. ತೊಗರಿಬೇಳೆ, ಹೆಸರು ಬೇಳೆ ಹುರ್ಕೊಂಡಿದ್ದಾಯಿತು. ಈಗ 3/4 ಬಟ್ಲಷ್ಟು ಮಸೂರ್ ದಾಲ್, ಇದನ್ನು ಹುರಿಬೇಕು. ತೊಗರಿಬೇಳೆ 1 ಬಟ್ಲು, 3/4 ಬಟ್ಲಷ್ಟು ಹೆಸರು ಬೇಳೆ ಮತ್ತು ಮಸೂರ್ ದಾಲ್ ಹಾಕಿದ್ದೀನಿ. ಈ ಥರ ಒಂದು ದಾಲ್ ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಪೌಷ್ಟಿಕಾಂಶನೂ ಇರುತ್ತೆ. ತಿಳಿ ಸಾರು ಆ ಥರ ಏನು ತರಕಾರಿ ಪೌಷ್ಟಿಕಾಂಶ ಇಲ್ಲದೇ ತಿನ್ನೋದಕ್ಕಿಂತ ದಾಲ್ ಮಾಡ್ಕೊಂಡು ತಿಂದರೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಬ್ಯಾಚುಲರ್ಸ್ಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮಸೂರ್ ದಾಲ್ ಕೂಡ ಹುರಿದಿದ್ದಾಯಿತು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ಬೇಳೆಗಳು ಹುರಿದಿಟ್ಕೊಂಡಿರೋದೆಲ್ಲ ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ರೆಸ್ಟ್ ಕೊಡೋಣ. ಈಗ ಹುರಿದಿಟ್ಕೊಂಡಿರೋ ಬೇಳೆಗಳೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿನ 2 ಬ್ಯಾಚಲ್ಲಿ ಹಾಕ್ಕೊಳ್ತೀನಿ. ಈಗ ಇನ್ನೊಂದು ಐಟಮ್ ಅಂದರೆ ಒಣಗಿದ ಶುಂಠಿ. ಇದು ನಾನು ತೊಳೆದಿಟ್ಕೊಂಡಿರೋ ಶುಂಠಿ ಒಣಗೋಗಿರುತ್ತಲ್ಲ, ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಇದು ಇಲ್ಲ ಅಂತ ಅಂದರೆ ಶುಂಠಿ ಪೌಡರ್ ಸಿಗುತ್ತೆ, ಅದನ್ನು ತೊಗೊಂಡು ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು. ಇಲ್ಲಿ ದಾಲ್ಗೆ ಟೊಮೆಟೊ ಪ್ಯೂರಿ ಹಾಕ್ಬೋದು, ಆದರೆ ಶೆಲ್ಫ್ ಲೈಫ್ ಜಾಸ್ತಿ ಇರಲ್ಲ. ಟೊಮೆಟೊ ಪ್ಯೂರಿ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ, ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಬಳಸ್ತಾ ಇದ್ದೀನಿ. ಇದು ಹುಣಸೆಹಣ್ಣು ಬಳಸೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೊಳ್ಬೋದು. ಇಲ್ಲ ಯಾವುದೂ ಇಲ್ಲ ಅಂದರೆ ದಾಲ್ಗೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಕೂಡ ರೆಡಿ ಮಾಡ್ಕೊಳ್ಬೋದು. ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ, ತುಂಬ ಇದು ಗಂಧದ ಥರ ನುಣ್ಣಗಾಗಲ್ಲ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಈ ಥರ ಆಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟು ರೆಡಿ ಮಾಡ್ಕೊಳ್ಳೋಣ ದಾಲ್ನ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತೀನಿ. ರೆಗ್ಯುಲರ್ ನಾವು ಮನೇಲಿ ಮಾಡೋ ದಾಲ್ಗೆ ಒಗ್ಗರಣೆ ಹಾಕೋದಕ್ಕಿಂತ ಜಾಸ್ತಿ ಎಣ್ಣೆ ಹಾಕ್ಬೇಕು, ಯಾಕೆಂದರೆ ಇದು ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು. ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ಒಂದು 3 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು 4 ಕಡ್ಡಿ, 4 ಹಸಿಮೆಣಸಿನ್ಕಾಯಿ, 2 ಟೀ ಸ್ಪೂನಷ್ಟು ಜೀರಿಗೆ, ಕಸೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಒಳಮುಷ್ಟಿಯಷ್ಟು ಕಸೂರಿ ಮೇಥಿ. ಇದು ಸ್ಟೋರ್ ಮಾಡೋದಾದ್ರಿಂದ ಎಣ್ಣೆನಲ್ಲೇ ಇದನ್ನೆಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ನೀರಿನ ಅಂಶ ಎಲ್ಲ ಹಿಂಗೋ ಥರ ಹುರಿಬೇಕು.
ಯಾಕೆಂದರೆ ಕರಿಬೇವಿನ ಸೊಪ್ಪಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಎಲ್ಲ ನೀರಿನ ಅಂಶ ಇರುತ್ತೆ. ಡೈರೆಕ್ಟಾಗಿ ಎಣ್ಣೆಗೆ ಹಾಕಿರೋದ್ರಿಂದ ನೀರಿನ ಅಂಶ ಹಿಂಗುತ್ತೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 4 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಈಗ 1.5 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ಗರಂ ಮಸಾಲೆ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಉಪ್ಪು 3 ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ. ಉಪ್ಪು ಬೇಕಾದರೆ ನಾವು ಆಮೇಲೂ ಆ್ಯಡ್ ಮಾಡ್ಕೊಳ್ಬೋದು. ಸಾರು ಮಾಡಿದಾಗ ಉಪ್ಪು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. 3 ಟೀ ಸ್ಪೂನಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ನೋಡಿ, ಇದೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿದೆ. ಈಗ ನಾವು ಪುಡಿ ಮಾಡಿಟ್ಕೊಂಡಿರೋ ಬೇಳೆಗಳನ್ನು ಇದರಲ್ಲಿ ಸೇರಿಸೋಣ. ಬೇಳೆ ಮಿಶ್ರಣನ ಇದನ್ನು ಚೆನ್ನಾಗಿ ಹುರಿಬೇಕು. ಈಗ ಒಗ್ಗರಣೆ ಎಲ್ಲ ಬೇಳೆಗಳಿಗೆ ಚೆನ್ನಾಗಿ ಹತ್ಕೊಳ್ಬೇಕು. ತಣ್ಣಗಾದಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಇದನ್ನು ಹಾಕಿ 6 ತಿಂಗಳಿಂದ 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು. ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ, ಹೊರಗಡೆನೇ ಇಡ್ಬೋದು. ಅದೇ ಕಾರಣಕ್ಕೆ ನಾನಿಲ್ಲಿ ಟೊಮೆಟೊ ಪ್ಯೂರಿ ಯಾವುದನ್ನು ಹಾಕಲಿಲ್ಲ. ಟೊಮೆಟೊ ಪ್ಯೂರಿ ಹಾಕಿಬಿಟ್ರೆ ನೀವು ಹೊರಗಡೆ ಇಡೋಕ್ಕಾಗಲ್ಲ, ಫ್ರಿಜ್ಜಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇದೀಗ ರೆಡಿ ಆಯಿತು. ಹುರಿಯೋದು ಅಂದರೆ ತುಂಬ ಕೆಂಪು ಹುರಿಬೇಕು ಅಂತಲ್ಲ, ಬಿಸಿ ಆದರೆ ಸಾಕು. ಬೇಳೆಗಳು ಮತ್ತು ಒಗ್ಗರಣೆ, ಬೇಳೆಗಳನ್ನು ಗ್ರೈಂಡ್ ಮಾಡಿರೋ ಬೇಳೆಗಳು, ಒಗ್ಗರಣೆ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳೋ ಅಷ್ಟು ಈ ಥರ ಫ್ರೈ ಮಾಡಿದ್ರೆ ಆಯಿತು. ಈಗ ಪ್ರೀಮಿಕ್ಸ್ ಪೌಡರ್ ರೆಡಿ ಆಯಿತು. ಈ ಪ್ರೀಮಿಕ್ಸ್ ಪೌಡರ್ನ ಬಳಸ್ಕೊಂಡು ಯಾವ ಥರ ದಾಲ್ ಮಾಡಬೇಕು ಅಂತ ಈಗ ನೋಡೋಣ. ನೋಡಿ, ದಾಲ್ ಪ್ರೀಮಿಕ್ಸ್ ಪೌಡರ್ ರೆಡಿಯಾಗಿದೆ. ಈಗ ಇದನ್ನು ಬಳಸ್ಕೊಂಡು ದಾಲ್ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ನಮಗೆ ಎಷ್ಟು ದಾಲ್ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು, ಎಷ್ಟು ಗಟ್ಟಿಯಾಗಿ ಬೇಕಾಗುತ್ತೆ ಎಲ್ಲ ನೋಡಿಕೊಂಡು ಪುಡಿನ ತೊಗೊಳ್ಳೋಣ. ನಾನಿಲ್ಲಿ ಒಂದು 5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಷ್ಟು ಜನಕ್ಕಾಗುತ್ತೆ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ತಣ್ಣೀರು ಹಾಕಿ ಮಿಕ್ಸ್ ಮಾಡಬೇಕು. ಯೂಶ್ವಲಿ ದಾಲ್ ತುಂಬ ತೆಳ್ಳಗಿರಲ್ಲ, ತಿಳಿಸಾರು ಥರ ತೆಳ್ಳಗಿರಲ್ಲ, ಗಟ್ಟಿಯಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಇದು ಕುದಿಸಿದ್ರೆ ಇನ್ನೂ ಗಟ್ಟಿಯಾಗುತ್ತೆ. ಸದ್ಯಕ್ಕೆ ನಾನು ಇದು ಇಬ್ರಿಗಾಗುವಷ್ಟು ಮಾಡ್ಕೊಂಡಿದ್ದೀನಿ. ಇಬ್ರಿಗಾಗುತ್ತೆ ಇದು. ಈಗ ಕುದಿಯೋದಕ್ಕೆ ಇಡೋಣ. ಈಗ ಇದು ಕುದಿಯೋಕ್ಕೆ ಇಟ್ಟಿದ್ದೀನಿ. ಸಣ್ಣ ಊರಿನಲ್ಲಿ ಕುದಿಸ್ಬೇಕು. ಆಮೇಲೆ ದಪ್ಪ ತಳ ಇರೋ ಪಾತ್ರೆನಲ್ಲೇ ಇದನ್ನು ಮಾಡ್ಕೊಳ್ಬೇಕು. ಯಾಕೆಂದರೆ ಗಟ್ಟಿಗಾಗುತ್ತಲ್ವ, ದಾಲ್ ಅಂದರೆ ಯೂಶ್ವಲಿ ಗಟ್ಟಿಗೆ ಇರುತ್ತಲ್ವ, ಹಾಗಾಗಿ ದಪ್ಪ ತಳ ಇರೋ ಪಾತ್ರೆನಲ್ಲೇ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಕುದೀತಾ ಇದೆ, ದಾಲ್ ರೆಡಿ ಆಯಿತು. ಈಗ ಕಡೆಯದಾಗಿ ನಾನು ಸ್ವಲ್ಪ ನಿಂಬೆ ರಸನ ಇದರಲ್ಲಿ ಹಿಂಡ್ತೀನಿ. ಒಂದು ಸಣ್ಣ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡಿದ್ದೀನಿ. ಈಗ ಇನ್ಸ್ಟೆಂಟ್ ದಾಲ್ ಪೌಡರಿಂದ ದಾಲ್ ಮಾಡಿದ್ದು ರೆಡಿಯಾಗಿದೆ. ಇನ್ಸ್ಟೆಂಟ್ ದಾಲ್ ಪೌಡರ್ ಬಳಸಿ ರೆಡಿ ಮಾಡಿಕೊಂಡಿರೋ ಅಂಥ ದಾಲ್ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟೇ ನಾವು ಹೊರಗಡೆ ಹೋದ್ರೂ ಮನೆಯಲ್ಲಿ ಈ ಥರ ಒಂದು ಪೌಡರ್ ಮಾಡಿಕೊಟ್ರೆ ಸ್ಟೂಡೆಂಟ್ಸ್ಗಾಗಿರ್ಬೋದು ಮತ್ತು ವರ್ಕಿಂಗ್ ಲೇಡೀಸ್ಗಾಗಿರ್ಬೋದು ತುಂಬ ಯೂಸ್ಫುಲ್ಲು. ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಇಲ್ಲಿ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೋ ಆ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೋದು.